ಸಂವೇದನಾ. ಸೇವ್ ನೇಚರ್ ಆ್ಯಂಡ್ ಕಲ್ಚರ್ ಫಾರ್ ಫ್ಯೂಚರ್. ನಿಮಗೆ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಗೊತ್ತಾ? ಅಂದರೆ ಹೌದೆನ್ನುವವರು ಎಷ್ಟಿರುವರು, ಇಲ್ಲವೆನ್ನುವರ ಸಂಖ್ಯೆಯೂ ಅಷ್ಟೇ ಇರಬಹುದು. ಆದರೆ ಅವರ ಹೆಸರು ಕೇಳದವರು ಅವರ ಉಸಿರಿನಿಂದುದಿಸಿದ ಗೀತೆಗಳನ್ನು ಖಂಡಿತವಾಗಿಯೂ ಕೇಳಿರುತ್ತಾರೆ. ಹುಚ್ಚುಕೋಡಿ ಮನಸ್ಸು, ಅದು 16ರ ವಯಸ್ಸು. ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಎಲ್ಲರಂತೆ ಒಂದು ಹೆಣ್ಣು. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ, ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮ ರಾಧೆಗಾತು. 1000 ದಳ ಕಮಲಿನಿ ಓ ಭಾರತಿ, 5 ಬೆರಳು ಕೂಡಿ ಒಂದು ಮುಷ್ಟಿಯು. ಬೇಸರದ ಬಯಲಿನಲ್ಲಿ ಬೋಳು ಮರ ಕರೆಯುತ್ತಿದೆ, ಇರಬೇಕು ಇರುವಂತೆ ತೊರೆದು 1000 ಚಿಂತೆ. ಈ ಹಾಡುಗಳನ್ನು ಕೇಳದ ಅರಸಿಕರು ಕರ್ನಾಟಕದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ತಮ್ಮ ಗೀತೆಗಳ ಮೂಲಕ ನಾಡಿನ ಮನೆ ಮನ ತಲುಪಿದವರು ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು. ಕಾವ್ಯ, ನಾಟಕ, ಕಾದಂಬರಿ, ಮಕ್ಕಳ ಸಾಹಿತ್ಯ, ವಿಮರ್ಶೆ, ಹಿರಿತೆರೆ, ಕಿರುತೆರೆ ಹೀಗೆ ಎಲ್ಲ ರಂಗಗಳಲ್ಲೂ ಶಿಖರವನ್ನೇರಿದವರು ಹೊದಿಗೆರೆ ಶಾನುಭೋಗ್ ವೆಂಕಟೇಶ್ ಮೂರ್ತಿ. ದಾಸರುಗಳು ತಾವು ಗೋಪಿಕೆಯರಾಗಿ ಶ್ರೀಕೃಷ್ಣನೊಂದಿಗೆ ಕುಣಿದು ಹಾಲುಕ್ಕಿತೋ ರಂಗ ಹಾದಿಯ ಬಿಡೋ ಎಂದು ಹಾಡಿದ್ದು, ತಾವೇ ಯಶೋದೆಯಾಗಿ ಕಂದ ಹಾಲು ಕುಡಿಯೋ ಗೋವಿಂದ ಎಂದು ಶ್ರೀಕೃಷ್ಣನನ್ನು ಆಡಿಸಿದ್ದು, ಮುಂದೆ ತಾವೇ ಕೃಷ್ಣನಾಗಿ ತಾಯಿಯ ಜೊತೆ ಗುಮ್ಮನ ಕರೆಯದಿರೆ ಅಮ್ಮ ನೀನು ಎನ್ನುತ್ತಾ ಎಲ್ಲ ಭಾವಗಳಿಂದ ಪರಮಾತ್ಮನನ್ನು ಅನುಭವಿಸಿ ಅನುಭಾವಿಗಳಾಗಿದ್ದನ್ನು ಕಂಡಿದ್ದೇವೆ. ಬಹುಶಃ ವೆಂಕಟೇಶ್ ಮೂರ್ತಿಯವರನ್ನು ಶ್ರೀಕೃಷ್ಣ ಬಹಳವಾಗಿ ಕಾಡಿದ್ದಿರಬೇಕು. ಅದಕ್ಕಾಗಿ ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ, ತನ್ನ ನಿತ್ತ ಕೊಳಲಿಗೆ ರಾಗ ತೆತ್ತ ಮಾಧವ ಎನ್ನುತ್ತಾ ಕೃಷ್ಣನೊಂದಿಗೆ ರಾಧೆಯನ್ನೂ ನೆನೆದರು. ಆ ರಾಧೆಯ ಮೂಲಕ ಕೃಷ್ಣನನ್ನು ನೋಡುತ್ತಾ ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರಿದ ಪ್ರೀತಿಯು ನೀಡಿದ ಕಣ್ಣು ಎಂದರು. ಶ್ರೀಕೃಷ್ಣ ರಾಧೆಯರ ಸಲ್ಲಾಪವನ್ನು ಮರೆಯಲ್ಲಿ ನಿಂತು ನೋಡಿದರು. ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮ ರಾಧೆಗಾತು, ಆಡುತಿಹನು ಏನೋ ಮಾತು ರಾಧೆ ನಾಚುತ್ತಿದ್ದಳು ಎನ್ನುತ್ತಾ ಆ ಪ್ರಕೃತಿ ಪುರುಷರ ಸಮಾಗಮವನ್ನು, ಆ ದೃಶ್ಯ ಕಾವ್ಯವನ್ನು ನಮಗೂ ಕಾಣಿಸಿದರು. ಒಮ್ಮೊಮ್ಮೆ ತಾವೇ ಶ್ಯಾಮನಾದರು, ಗೋಪಾಲರೊಂದಿಗೆ ಸೇರಿ ಬೆಣ್ಣೆ ಕದ್ದರು. ಯಶೋದೆ ಗದರಿದಾಗ, ಅಮ್ಮ ನೀನೇ ನೋಡು ಬೆಣ್ಣೆಗಡಿಗೆ ಸೂರಿನ ನಿಲುವಲ್ಲಿ, ಹೇಗೆ ತಾನೇ ತೆಗೆಯಲಿ ಅಮ್ಮ ನನ್ನ ಪುಟ್ಟ ಕೈಗಳಲ್ಲಿ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಎನ್ನುತ್ತಾ ತಾಯಿಯನ್ನು ರಮಿಸಿದರು. ದೇವನೆಡೆಗೆ ತುಡಿವ ಇವರ ಕವಿ ಹೃದಯಕ್ಕೆ ದೇಶ ಬೇರೆ ಎಂದು ಅನಿಸಲೇ ಇಲ್ಲ. ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು ಕೂಡಿ ಹಾಡಿದಾಗ ಗೆಲುವು ಗೀತೆಗೆ ಭರತ ಮಾತೆಗೆ, 5 ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಈ ಸಮಷ್ಟಿಯು ಎಂದು ಭಾರತೀಯರಿಗೆ ಸಹಬಾಳ್ವೆಯ ಕರೆ ನೀಡಿದ ಕವಿ ತಾಯಿ ಭಾರತಿಯಲ್ಲೂ ಅದೇ ರೀತಿಯ ಪ್ರಾರ್ಥನೆ ಮಾಡ್ತಾರೆ. ಅಮ್ಮ ತಪ್ಪಿದಾಗ ಮಕ್ಕಳು ರಣಚಂಡಿಯಾಗಿ ಖಂಡಿಸಿ, ಮತ್ತೆ ಕರೆದು ಲಲ್ಲೆಗರೆದು ಕಣ್ಣ ನೊರೆಸಿ ಮುದ್ದಿಸಿ, ನಮ್ಮ ಸೋದರತ್ವವನ್ನು ನಮಗೆ ಮನನಗೊಳಿಸುತ್ತಾ ಮನೆಯ ನಿಲ್ಲಿಸಮ್ಮ ತಾಯೇ ನಮ್ಮನ್ನೆಲ್ಲ ಹರಸುತ್ತಾ. 1000 ದಳ ಕಮಲಿನಿ ಓ ಭಾರತಿ, ತಾಯಿ ನಿನಗೆ ಇದೋ ಜೀವದಾರತಿ ಎಂದು ಬರೆಯುವ ಕವಿಯ ಮನಸ್ಸು ಹಲವು ಭಾಷೆ ನುಡಿ ಲಿಪಿಗಳ ತೋಟದಲ್ಲಿ, ವಿವಿಧ ಪಂಥ ಮತಗಳ ಕೂಟದಲ್ಲಿ ಸಾಮರಸ್ಯವನ್ನು ಬಯಸ್ತಾ ಇತ್ತು. ಅದಕ್ಕಾಗಿ ಮಿಡಿತಾ ಇತ್ತು ಎಂಬ ಸಂಗತಿ ನಮಗೆ ವೇದ್ಯವಾಗ್ತದೆ. ಮನುಷ್ಯನ ಸ್ವಾರ್ಥದಿಂದ ಬರಡಾಗಿರುವ ಪ್ರಕೃತಿಯನ್ನು ಕಂಡು ಮರುಗಿದ ಕವಿ ಭವಿಷ್ಯವನ್ನು ಯೋಚಿಸುತ್ತಾ ತಾನು ಶಿಶಿರದಲ್ಲಿ ಎಲೆಯುದುರಿಸಿಕೊಂಡಿರುವಂತಹ ಬೋಳು ಮರವಾಗಿ ಮರಳಿ ಬರುವಂತೆ ತನ್ನ ಎಲೆಗಳಿಗೆ ಪತ್ರ ಬರೆಯುವ ಕಲ್ಪನೆ ಅಮೋಘವಾದುದು. ನೆರಳಿರದ ದಾರಿಗಳು, ಮೋಡವಿರದ ಆಕಾಶ, ಹಕ್ಕಿಗಳ ಸುಳಿವಿಲ್ಲ ಮುಗಿಲಿನಲ್ಲಿ, ಆಕಾಶ ವೃಕ್ಷದಿಂದಕ್ಷರಗಳು ಉದುರುತ್ತಿವೆ, ಹಿಡಿಯಬಹುದೇ ಸಣ್ಣ ಬೊಗಸೆಯಲ್ಲಿ, ಬೇಸರದ ಬಯಲಿನಲ್ಲಿ ಬೋಳು ಮರ ಕರೆಯುತ್ತಿದೆ. ಆಕಾಶ ಸುರಿಸುವ ಅಗಾಧವಾದ ಜಲಪ್ರವಾಹವನ್ನು ಭೂಮಿಯಲ್ಲಿ ಹಿಡಿದಿಡಲು ಅಗಾಧ ಪ್ರಮಾಣದ ಮರಗಳು, ಅವುಗಳ ಸದೃಢವಾದ ಬೇರುಗಳ ಅವಶ್ಯಕತೆ ಇದೆ. ಕೇವಲ ಬೊಗಸೆಯಷ್ಟು ಮಾತ್ರ ಉಳಿದಿರುವ ಮರಗಳಿಂದ ಆ ಕಾರ್ಯ ಸಾಧ್ಯವೇ ಎನ್ನುತ್ತಾ ಕವಿ ಚಿಂತಿಸ್ತಾರೆ. ಮರದ ಬುಡವನ್ನು ಕೊಡಲಿ ಕಡಿವ ಮೊದಲೇ ಬನ್ನಿ, ತಾಯ ಬೇರಿನ ತವರ ದಾರಿ ಹಿಡಿದು ಎಂದು ಭಿನ್ನವಿಸಿಕೊಳ್ತಾರೆ. ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಂ ಇದಂ ಶರೀರಂ ಎಂಬ ಸುಭಾಷಿತದಂತೆ ತಾನೂ ಕೂಡ ಇತರರಿಗಾಗಿ ಬದುಕುವಂತೆ ತನ್ನ ಜೀವನವನ್ನು ಪರಿವರ್ತಿಸು ಎಂದು ಗುರುವಿನಲ್ಲಿ ಮೊರೆಯಿಡ್ತಾರೆ. ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳು ಕೊಟ್ಟು, ಹೇಗೆ ಗೆಲುವಾಗುವುದು ಹಸಿರೆಲೆಯ ಹೊಂಗೆ ಮರ, ಹಾಗೆ ಬಾಳಿಸು ಗುರುವೇ ಪ್ರೀತಿಯಿಟ್ಟು. ನದಿಯೊಂದು ತಾನು ಸಾಗುವ ದಾರಿಯಲ್ಲಿನ ಪೈರುಗಳಿಗೆ ನಿಶ್ಶುಲ್ಕವಾಗಿ ನಿರಂತರವಾಗಿ ನೀರುಣಿಸುತ್ತಾ ಸಾಗುತ್ತಾ ಇರುವಾಗ
ಅವೆಲ್ಲವೂ ಹಸಿರಿನಿಂದ ಕಂಗೊಳಿಸಿ ತಲೆ ಎತ್ತಿ ನಗುತ್ತಿರುವಾಗ ಇದಕ್ಕೆ ಕಾರಣ ನಾನಲ್ಲ, ನಾನು ನಿಮಿತ್ತ ಮಾತ್ರ ಎನ್ನುತ್ತಾ ಆ ನದಿ ಸಾಗರದಲ್ಲಿ ಲೀನವಾಗುವ ತೆರದಿ ನನ್ನ ಬಾಳನ್ನು ಧನ್ಯವಾಗಿಸು ಗುರುವೇ ಎಂದು ತಮ್ಮ ಕಾವ್ಯದಲ್ಲಿ ಬರೆದರು. ಬರೆದಂತೆ ಬದುಕಿದರು ಕವಿ. ನಾನು ಬರೆದಿದ್ದೇನೆ ಎಂದು ನೀವು ತಿಳಿದಿರುವ ಸಾಹಿತ್ಯಗಳೆಲ್ಲವೂ ಅದು ಆ ಸರಸ್ವತಿಯ ಕೃಪೆಯೇ ಹೊರತು ಯಾವುದು ನನ್ನದಲ್ಲ ಎನ್ನುತ್ತಾ ಅವರ ಕಾವ್ಯಗಳೆಲ್ಲವನ್ನ ನಮಗೆ ಧಾರೆ ಎರೆದು ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಆ ದೂರದ ನೀಲಿಯಲ್ಲಿ ಲೀನವಾದರು ವೆಂಕಟೇಶ್ ಮೂರ್ತಿ. ಸಂವೇದನಾ, ಸೇವ್ ನೇಚರ್ and culture for future.